ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಪ್ರಾಬ್ಲಮ್ ಇಲ್ಲ ತಾನೇ ಡಾಕ್ಟರ್? ಎಲ್ಲ ಸರಿಯಾಗಿದೆ ಅಲ್ವಾ? ಏನು ಪ್ರಾಬ್ಲಮ್ ಇಲ್ಲ. ನಾನು ಹೇಳಿಲ್ಲ ಗೆಳೆಯ. ಥ್ಯಾಂಕ್ ಯು ಡಾಕ್ಟರ್. ನಾನು ತುಂಬ ಟೆನ್ಸ್ ಆಗಿಬಿಟ್ಟಿದ್ದೆ, ಏನಾಗಿದೆಯೋ ಏನೋ ಅಂತ. ನಾನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದು ನಿಮಗೆ, ಬಟ್ ನಿಮ್ಮ ವೈಫ್ಗೆ ಗಂಭೀರವಾದ ಸಮಸ್ಯೆ ಇದೆ. ಏನು ಪ್ರಾಬ್ಲಮ್ ಡಾಕ್ಟರ್? ಏನಾಗಿದೆ? ನೋಡಿ, ಇಲ್ಲಿ 2 ಸಮಸ್ಯೆ ಇದೆ. ಒಂದು ಏಜ್ ಫ್ಯಾಕ್ಟರ್, ಇನ್ನೊಂದು ಅವ್ರಿಗೆ ಬೈ ಬರ್ತ್ ಗರ್ಭಕೋಶದ ಸಮಸ್ಯೆ ಇದೆ. ಅವ್ರ ಗರ್ಭಕೋಶ ತುಂಬ ವೀಕ್ ಇದೆ. ಅವ್ರಿಗೆ ಗರ್ಭಕೋಶ ವೀಕ್ ಇರೋದ್ರ ಜೊತೆಗೆ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಎಕ್ಸ್ ಕರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಲ್ಲ. ಪ್ರೊಡ್ಯೂಸ್ ಆದರೂ ರಿಲೀಸ್ ಆಗಲ್ಲ. ಅಲ್ಲಿ ಸಮಸ್ಯೆ ಆಗತ್ತೆ. ಹಾಗಾಗಿ ಮಕ್ಕಳಾಗೋ ಚಾನ್ಸಸ್ ಇಲ್ಲ ಅಂತಾನೆ ಹೇಳ್ಬೋದು. ಅಲ್ಲ ಡಾಕ್ಟರ್, ಮೆಡಿಕಲ್ ಫೀಲ್ಡ್ ಇಷ್ಟೊಂದು ಮುಂದುವರೆದಿದೆ, ಇದಕ್ಕೇನು ಸೊಲ್ಯೂಷನ್ ಇಲ್ವಾ? ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಹೇಳಿ, ಏನಾದರೂ ಸರಿ ಟ್ರೀಟ್ಮೆಂಟ್ ಕೊಡಿಸ್ತೇನೆ. ಟ್ರೀಟ್ಮೆಂಟ್ ಕೊಡಿಸಿದ್ರೆ ಮಕ್ಕಳಾಗತ್ತಲ್ವಾ? ಇಲ್ಲ ಗೌತಮ್ ಅವರೇ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಮಕ್ಕಳಾಗೋದು ತುಂಬಾನೇ ಕಷ್ಟ. ನೀವು ಆ ಪ್ರಯತ್ನಕ್ಕೆ ಕೈ ಹಾಕದೆ ಇರೋದೇ ಒಳ್ಳೇದು. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಎಗ್ ರಿಲೀಸ್ ಆಗಿ ಕನ್ಸೀವ್ ಆದರೂ ಕೂಡ ಅಬಾರ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಪದೇ ಪದೇ ಇದು ರಿಪೀಟ್ ಆದರೆ ನಿಮ್ಮ ವೈಫ್ ಹೆಲ್ತ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಅವ್ರ ದೇಹಕ್ಕೆ ಅದನ್ನು ತಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ತುಂಬ ರೇರ್ ಕೇಸಲ್ಲಿ ಕನ್ಸೀವ್ ಆಗಿ ಗರ್ಭ ನಿಲ್ತು ಅಂತ ಅನ್ಕೊಳ್ಳಿ, ಮುಂದಕ್ಕೆ ಅದು ಕಾಂಪ್ಲಿಕೇಟೆಡ್ ಆಗುತ್ತೆ. ಹುಟ್ಟೋ ಮಗು ಅಂಗವಿಕಲವಾಗಿ ಹುಟ್ಟಬಹುದು, ಇಲ್ಲ ಬುದ್ಧಿಮಾಂದ್ಯ ಮಗು ಆಗ್ಬೋದು. ಅವಾಗ ಇನ್ನೂ ಕಷ್ಟ ಆಗ್ಬಿಡತ್ತೆ. ಮಕ್ಕಳು ಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಅದು ಸಹಜ ಕೂಡ. ಬಟ್ ಇಂಥ ಕೇಸಲ್ಲಿ ಅದನ್ನು ಅವಾಯ್ಡ್ ಮಾಡೋದೇ ಒಳ್ಳೇದು. ರಿಸ್ಕ್ ಆಗುತ್ತೆ ಅಂತ ಗೊತ್ತಿದ್ದು ರಿಸ್ಕ್ ತಗೊಳಕ್ ಹೋಗ್ಬಾರ್ದು. ಆದ್ರಿಂದ ನಿಮ್ಮ ವೈಫ್ಗೂ ತೊಂದರೆ ಆಗತ್ತೆ, ಹುಟ್ಟೋ ಮಗುಗೂ ಸಮಸ್ಯೆ ಆಗತ್ತೆ. ಇದನ್ನ ಮೀರಿ ಕೂಡ ಏನಾದರೂ ಆಗಬೇಕು ಅಂದರೆ ಅದು ಮಿರಾಕಲ್ಲೇ ಆಗಬೇಕಷ್ಟೆ. ಐ ಆಮ್ ಸಾರಿ, ನಿಮ್ಗೆ ಒಪ್ಕೊಳ್ಳೋದು ಕಷ್ಟ ಆಗ್ಬೋದು, ಬಟ್ ನೀವು ಒಪ್ಕೊಳ್ಳೇಬೇಕು. ಯಾಕೆಂದರೆ ಇದೇ ರಿಯಾಲಿಟಿ. ನೀವು ಎಲ್ಲೇ ಹೋದ್ರೂ ನಿಮ್ಗಿದೇ ಉತ್ತರ ಸಿಗೋದು. ಐ ಆಮ್ ಸಾರಿ, ಇದನ್ನು ನಿಮ್ಗೆ ಅರಗಿಸ್ಕೊಳ್ಳೋಕೆ ಕಷ್ಟ ಆಗ್ಬೋದು, ಬಟ್ ಇದನ್ನು ನೀವು ಒಪ್ಕೊಳ್ಳೇಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.